BA ಸೆಮಿನ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ತಾವಾಗಲೇ ಕರ್ನಾಟಕದ ಇತಿಹಾಸದ ಮೂಲ ಆಧಾರಗಳನ್ನು ಗಮನಿಸ್ತಾ ಇದ್ದಾರೆ. ಅದರಲ್ಲಿ ಶಾಸನ ಕುರಿತು ನಾವಾಗಲೇ ನೋಡ್ತಾ ಇದ್ದೇವೆ. ನಿನ್ನೆ ದಿನ ಈ ಶಾಸನದಲ್ಲಿ ಸ್ವಲ್ಪ ಮಟ್ಟಿಗೆ ಕನ್ನಡ ಅಕ್ಷರಗಳು ಬಂದಿಲ್ಲ, ಅದಕ್ಕೆ ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ಸೊ ಇದು ಬ್ರಾಹ್ಮಿ ಸ್ಕ್ರಿಪ್ಟು, ಲುಂಬಿನಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು, ಅಶೋಕ ರಚಿಸಲ್ಪಟ್ಟಿರ್ತಕ್ಕಂಥದ್ದು, ಕ್ರಿಸ್ತಪೂರ್ವ 3ನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು. ಅದನ್ನು ಕನ್ನಡದಲ್ಲಿ ಓದೋದಾರೆ ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಅಶೋಕನ ಎಲ್ಲ ಶಾಸನಗಳು ದೇವನಾಪ್ರಿಯ, ಪ್ರಿಯದರ್ಶಿ, ರಾಜ ಅಂತಕ್ಕಂಥ ಮಾತು ಉಲ್ಲೇಖ ಆಗ್ತವೆ. ಆದರೆ ಕರ್ನಾಟಕದ ಮಸ್ಕಿ ಶಾಸನದಲ್ಲಿ ಮಾತ್ರ ಅಶೋಕ ಎಂದು ಉಲ್ಲೇಖ ಆಗುತ್ತದೆ. ಸೊ ಒಟ್ಟಾರೆ ಭಾರತದಲ್ಲಿ 150 ಶಾಸನ ಸಿಕ್ಕರು, ಅದರಲ್ಲಿ 2 ಶಾಸನ ಮಾತ್ರ ಅಶೋಕನ ಹೆಸರು ಹೇಳ್ತವೆ. ಅದು ದಕ್ಷಿಣ ಭಾರತದ ಮಸ್ಕಿ ಶಾಸನ, ಅದು ಕರ್ನಾಟಕದಲ್ಲಿರ್ತಕ್ಕಂಥ ಶಾಸನ. ಅಶೋಕನ ಹೆಸರನ್ನು ಹೇಳ್ತಾ ಇರಲ್ಲ, ಕರ್ನಾಟಕದ ಕೀರ್ತಿ ಮತ್ತಷ್ಟು ಹೆಚ್ಚಿದೆ. ಈ ಭಾಗದಲ್ಲಿ ಯಾಕೆ ಅಶೋಕನ ಹೆಸರು ಬರೆದಿದೆ, ಈ ಕುರಿತು ವಿದ್ವಾಂಸರು ಇನ್ನಷ್ಟು ಚಿಂತಿಸಬೇಕಾಗಿದೆ. ಅಂದ್ರೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರದೇಶ ಆಗಿರ್ಬೋದು ಕರ್ನಾಟಕ ಅಶೋಕನ ಆಡಳಿತದ ಕಾಲದಲ್ಲಿ ಗಮನಿಸಬಹುದು ಏನು ಅಂತ. ಏನೇ ಇರಲಿ, ನಾವು ಬ್ರಾಹ್ಮಿ ಸ್ಕ್ರಿಪ್ಟನ್ನು ಓದಿದರೆ ಹೇಗೆ ಅಂತ ಗೊತ್ತಾಗುತ್ತೆ. ನೋಡಿ, ಅಕ್ಷರ ಗೊತ್ತಾಗ್ತದೆ. ಇದು ದ, ಆ ಕಡೆ ಕುಂಬಾಳಿದ ಅದು ದೇ ಆಗುತ್ತೆ, ಈ ಕಡೆ ಕುಂಬಾಳಿದ ವಾ ಆಗುತ್ತೆ ಅಂತ. ಸೊ ಇಂಥ ಅಕ್ಷರಗಳಿದ್ದಾವೆ. ಸೊ ದೇವಣ್ಣ, ದೇವ, ಪಿಎನ್, ಪ್ರಿಯದರ್ಶಿ, ಲಾಜಿನ್, ವಿಶತಿ ವಸಾಭಿಷಿತೆ, ಆತನ್ ಆಗಾಚ ಮಹಿಗೀತೆ, ಇದ ಬುಧೆ ಜಾತೆ, ಸಖ್ಯ ಮುನಿ, ಶಿಲಾ ವಿಗಡ ವಿಚ, ಕಾಲಾಪಿತ, ಶಿಲಾ ತವೆ ಚ ಉಸಪಾಯಿತೆ, ಹಿದ ಭಗವಂ ಜಾತೆ ಈ ಲುಂಬಿನಿ ಗಾಮೆ, ಉಬಲಿಕೆ ಕಟೆ ಅಟಭಾಗಿ ಏಚ. ನಾನೇನು ಹೇಳಿದೆ, ಅಟಭಾಗಿ ಒಂದೆಂಟು ಅವಸ್ಥೆಗೆ ಹಾಕಾಗ್ತಿದ್ರೆ ಲುಂಬಿನಿ ಗಾಮೆ, ಲುಂಬಿನಿ ಅಂತಕ್ಕಂಥ ಗ್ರಾಮ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದೆ. ಹಾಗೆ ಇನ್ನೂ ಅನೇಕ ಮಾಹಿತಿಗಳು ನಮಗೆ ಲಭ್ಯ ಆಗ್ತವೆ. ಹೀಗೆ ಒಂದು ಶಾಸನ ಓದುವುದರಿಂದ, ಅದನ್ನು ಅರ್ಥೈಸಿಕೊಳ್ಳುವುದರಿಂದ ಎಷ್ಟು ವಿಷಯಗಳು ನಮ್ಮ ಗಮನಕ್ಕೆ ಬರ್ತವೆ ಅನ್ನೋದನ್ನ ನಾವು ಯಾವಾಗ ಗಮನಿಸಿದ್ದೇವೆ. ಸೊ ಇದು ನಿಮಗೆ ಒಂದು ಸಾಕ್ಷಾಧಾರದ ರೂಪದಲ್ಲಿ ತೋರಿಸ್ತಾ ಇದ್ದೇನೆ ಅಂತ. ಸೊ ನೀನು ತೋರಿಸಿದ್ದೇನೆ. ಈಗ ನಾವು ಪ್ರಮುಖವಾಗಿರ್ತಕ್ಕಂಥದ್ದು ಮೌರ್ಯರ ನಂತರದಲ್ಲಿ ನಮ್ಮ ಕರ್ನಾಟಕ ಇತಿಹಾಸ ಪ್ರಾರಂಭವಾಗಿದೆ ಶಾತವಾಹನರಿಂದ. ಸೊ ಈ ಶಾತವಾಹನರ ಕಾಲದಲ್ಲಿ ಕ್ರಿಸ್ತಪೂರ್ವ 2ನೇ ಶತಮಾನದ ಕ್ರಿಸ್ತಶಕ 2ನೇ ಶತಮಾನದವರೆಗಿನ ಕಾಲಘಟ್ಟ ಅಂತ ನಾವು ಕರಿತೇವೆ. ಈ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಆಗಿರ್ತಕ್ಕಂಥ ಪ್ರಥಮ ರಾಜಮನೆತನ. ಇವರ ಕಾಲ ಶಾಸನಗಳು ಎಲ್ಲೆಲ್ಲಿ ಸಿಗ್ತವೆ? ನಾಸಿಕ, ನಾನಾಘಟ್ಟ, ಹಿರೇಹಡಗಲಿ, ಅಮರಾವತಿ, ಕಾರ್ಲೆ ಮುಂತಾದ ಕಡೆಗಳಲ್ಲಿ ದೊರೆತಿವೆ. ಎಲ್ಲ ಶಾಸನಗಳು ಶಾತವಾಹನರ ಇತಿಹಾಸದ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಅಂದ್ರೆ ಅದರ ಮೂಲಕವಾಗಿ ನಾವು ಇತಿಹಾಸವನ್ನು ರಚಿಸಬಹುದು. ಹಾಗೆ ಉದಾಹರಣೆ ನೋಡೋದಾದ್ರೆ 1ನೇ ಶಾತಕರ್ಣಿ ನಾನಾಘಟ್ ಶಿಲಾಶಾಸನ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಒಟ್ಟಾರೆ ನಮ್ದು ಶಾತವಾಹನರ ಕಾಲಕ್ಕೆ ವೆರಿ ಇಂಪಾರ್ಟೆಂಟ್ ಅಂದ್ರೆ ಗೌತಮಿ ಶಾತಕರ್ಣಿ ತಾಯಿದ ಗೌತಮಿ ಬಲಶ್ರೀಯ ಬರೆಸಿರ್ತಕ್ಕಂಥ ನಾಸಿಕ ಗುಹಾ ಶಾಸನ. ಒಂದು ಶಾತವಾಹನ ಕಾಲಕ್ಕೆ ನಾನು ಹೇಳಿದೆ, ಶಾತವಾಹನ ದೊರೆಗಳು ತಮ್ಮ ತಾಯಿ ಹೆಸರಿನ ಜೊತೆಗೆ ಕರೆಯಿಸಿಕೊಳ್ಳತಕ್ಕಂಥ ಪದ್ಧತಿ ಇರೋದನ್ನು ನೋಡಬಹುದು. ಸೊ ಅದಕ್ಕೆ ಗೌತಮಿ ಬಲಶ್ರೀಯ ನಾಸಿಕ್ ಗುಹಾ ಶಾಸನ, ಅದು ಗೌತಮ ಪುತ್ರ ಶಾತಕರ್ಣಿ ಶಾಸನ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಏನಿದೆ, ಹೇಗೆ ನಾವು ಇತಿಹಾಸವನ್ನ ರಚನೆ ಮಾಡಬಹುದು? ಇತಿಹಾಸ ಅಧ್ಯಯನಕ್ಕೆ ಉಪಯುಕ್ತ ಮಾಹಿತಿಯನ್ನು ಒದಗಿಸಿಕೊಡುತ್ತದೆ. ಏನು ಇದರಲ್ಲಿ ಶಕರ ಅರಸನಾದ ನಹಪಾಲನ ಮೇಲೆ ದಂಡೆತ್ತಿ ಹೋಗಿ ಅವನನ್ನು ಮತ್ತು ಅವನ ಅಳಿಯನಾದ ವಾಸವದತ್ತನನ್ನು ಕೊಂದು ಕೊಂಕಣ, ಸೌರಾಷ್ಟ್ರ, ಮಾಳವ, ಕೃಷ್ಣಾ ಕಣಿವೆಗಳ ಪ್ರದೇಶಗಳಲ್ಲಿ ಸಾಮ್ರಾಜ್ಯವನ್ನ ವಿಸ್ತರಿಸಿದ. ಇವರ ಸಾಮ್ರಾಜ್ಯವು ಅರಬ್ಬಿ ಸಮುದ್ರ, ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿಯವರೆಗೆ ವಿಸ್ತಾರವಾಗಿತ್ತು. ನೋಡಿ ಎಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ. ಸಮುದ್ರಗಳ ಹೆಸರನ್ನು ಹೇಳುತ್ತೆ, ಅದರ ಮಧ್ಯಭಾಗದಲ್ಲಿ ಇದೆ ಅಂತ ಹೇಳುತ್ತೆ, ಒಬ್ಬ ರಾಜನನ್ನ ಸೋಲಿಸಿದ ಅಂತ ಹೇಳುತ್ತೆ. ಹೀಗೆ ಅನೇಕ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಗಳನ್ನ ಈ ಶಾಸನ ನಮಗೆ ಒದಗಿಸಿ ಕೊಡ್ತಾ ಇದೆ. ನಂತರ ಪ್ರಥಮ ಕಾಲಕ್ಕೆ ಆಗಮಿಸೋದಾದ್ರೆ ಅಂದ್ರೆ ಕರ್ನಾಟಕದ ಪ್ರಥಮ ಕನ್ನಡ ರಾಜಮನೆತನ ಅಂತ ನಾವು ಕರಿತೀವಿ. ಈ ಕಾಲಘಟ್ಟದಲ್ಲಿರ್ತಕ್ಕಂಥ ಶಾಸನಗಳಿಂದ ಹೇಗೆ ಇತಿಹಾಸವನ್ನು ರಚಿಸಬಹುದು? ಸೊ ಕಾಕುತ್ಸವನ ತಾಳಗುಂದ ಶಾಸನ ಕದಂಬರ ಮೂಲ ಹಾಗೂ ಕಾಕುತ್ಸವನ ಸಾಧನ ಚಿತ್ರ ನೀಡುತ್ತದೆ. ಸೊ ಪ್ರಾರಂಭದಲ್ಲಿ ನಾವು ತಾಳಗುಂದ ಶಾಸನವೇ ಕದಂಬರ ಜೀನಾವಳಿಯನ್ನು ಕೊಡುತ್ತೆ ಅಂತ ತಿಳ್ಕೊಂಡ್ವಿ. ಹೌದು, ಇಲ್ಲ ಅಂತ ಅರ್ಥಲ್ಲ. ಅದರ ಮಯೂರ ವರ್ಮನಿಂದ ಸ್ಟಾರ್ಟ್ ಮಾಡ್ತಾರೆ. ಅದರ ಮಯೂರ ವರ್ಮಕ್ಕಿಂತ ಮುಂಚಿತ ಯಾರು? ಸೊ ಆ ಕುರಿತು ಅನೇಕ ದಂತಕಥೆಗಳು ಹರಡಿದವು ಅಂತ ನಾವು ಕದಂಬರ ಕಾಲ. ಸೊ ಆ ದಂತಕಥೆಗಳಿಗೆ ಉತ್ತರ ಕೊಡ್ತಕ್ಕಂಥದ್ದು ಮುಂದಿನ ಶಾಸನ. ಸೊ ಹಾಗಾಗಿ ಮಯೂರ ಶರ್ಮನ ನಂತರದಿಂದ
ಅನೇಕ ರಾಜರ ಇತಿಹಾಸಗಳು ನಮ್ಮೆಲ್ಲ ಲಭ್ಯವಾಗ್ತವೆ, ಆದ್ರೆ ಅದಕ್ಕಿಂತ ಹಿಂದೆ ಇಲ್ಲ. ಸೊ ಹಾಗಾದ್ರೆ ಕದಂಬರಿಗೆ ಈ ಶಾಸನ ಅಷ್ಟೇ ಸಾಕು ಅಂತಕ್ಕಂಥ ಪ್ರಶ್ನೆ ಅಲ್ಲ. ಮತ್ತೆ ಇತಿಹಾಸಕಾರ ಸಂಶೋಧಿಸಿದಾಗ ಮತ್ತೊಂದು ಶಾಸನ ಸಿಕ್ಕಾಗ ಅತ್ಯಮೂಲ್ಯವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತೆ. ಏನದು? ಸೊ ಗುಡ್ನಾಪುರದ ರವಿವರ್ಮನ ಶಾಸನವು ರವಿವರ್ಮನ ಸಾಧನೆ ಮತ್ತು ಕದಂಬರ ವಂಶಾವಳಿಯನ್ನು ವಿವರಿಸುತ್ತದೆ. ವೆರಿ ಇಂಟ್ರೆಸ್ಟಿಂಗ್ ಅಂಡ್ ಇಂಪಾರ್ಟೆಂಟ್. ಯಾಕೆ? ಮಯೂರವರ್ಮನ ತಂದೆ ಬಂಧುಸೇನ, ಅವನ ತಂದೆ ವೀರಶರ್ಮ, ಹಾಗೂ ಈ ವೀರಶರ್ಮನು ಮಯೂರವರ್ಮನ ಗುರು ಮತ್ತು ಅಜ್ಜ ಎಂಬ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತಾ ಇದೆ. ಅಂದ್ರೆ ಈಗ ಮಯೂರವರ್ಮ ಹೇಗೆ ಹುಟ್ಟಿದ ಅಂತಕ್ಕಂಥ ವಿಷಯಕ್ಕೆ ಬಂದಾಗ ಅನೇಕ ದಂತಕಥೆಗಳು ನಮ್ಮಲ್ಲಿ ಹರಡಿದ್ದು, ಆ ದಂತಕಥೆಗಳಿಗೆ ಕೊನೆ ಮಾಡ್ತಕ್ಕಂಥ ಶಾಸನ ಈ ಗುಡ್ನಾಪುರ ಶಾಸನ. ಹಾಗೆ ಗುಡ್ನಾಪುರ ಶಾಸನ ಸಿಗದೆ ಹೋಗಿದ್ರೆ ಮಯೂರವರ್ಮನ ಹಿಂದಿನ ಇತಿಹಾಸ ನಮಗೆ ಅರ್ಥ ಆಗ್ತಿರಲಿಲ್ಲ. ಹಾಗೆ ಎಷ್ಟು ಬೆಲೆ ಕಟ್ಟುವುದು ಈ ಶಾಸನಕ್ಕೆ ಹೇಳಿಕ್ಕಾಗಲ್ಲ. ಸೊ ಹಾಗಾಗಿ ಗುಡ್ನಾಪುರ ಶಾಸನ ಕದಂಬರ ಇತಿಹಾಸದಲ್ಲಿ ಒಟ್ಟಾರೆ ಎರಡೂ ಶಾಸನ ಮೋಸ್ಟ್ ಇಂಪಾರ್ಟೆಂಟ್. ಕದಂಬರ ವಂಶಾವಳಿಯನ್ನು ರಚನೆ ಮಾಡುವುದಕ್ಕೆ ಅಥವಾ ನಿರ್ದಿಷ್ಟವಾಗಿ ನಿಗದಿಪಡಿಸುವುದಕ್ಕೆ. ಉಳಿದವರು ಆಯಾ ಕಾಲದಲ್ಲಿರ್ತಕ್ಕಂಥ ವಿಷಯಗಳು ಹೇಳ್ತವೆ. ಉದಾಹರಣೆಗೆ ಮಯೂರವರ್ಮನ ಚಂದ್ರವಳ್ಳಿ ಶಾಸನ ಅವನು ರೂಪಿಸಿದ ನೀರಾವರಿ ಯೋಜನೆ ಹಾಗೂ ಆರ್ಥಿಕ ಚಿತ್ರಣ ನೀಡುತ್ತದೆ. ಅಂದ್ರೆ ರಾಜಮಂಟನ ಅಗ್ರಿಕಲ್ಚರ್ ಸಿಸ್ಟಮ್ಗೆ ಏನ್ ಮಾಡಿದ್ದಾರೆ ಹಾಗೂ ಎಕನಾಮಿಕಲ್ ಕಂಡೀಷನ್ಗೆ ಏನ್ ಮಾಡಿದ್ದಾರೆ, ಆ ಎಲ್ಲ ಮಾಹಿತಿಗಳನ್ನ ಈ ಶಾಸನ ಮೂಲಕ ನಾವು ತಿಳ್ಕೊಳ್ಬಹುದು ಅಂತ. ಹಾಗೂ ಹಾಸನ ಜಿಲ್ಲೆಯ ಹಲಸಿಯ ಶಾಸನ ಕನ್ನಡದ ಪ್ರಥಮ ಶಾಸನ ಎಂಬ ಹೆಗ್ಗಳಿಕೆಗೆ ಕಾರಣವಾಗಿದೆ. ಸೊ ಪ್ರಪ್ರಥಮ ಕನ್ನಡ ಶಾಸನ ಇತ್ತೀಚೆಗೆ ಮತ್ತೊಂದು ಸಿಕ್ಕಿದ ಒಟ್ಟಾರೆ ಈ ಕನ್ನಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶಾಸನಗಳು ನಮಗೆ ಲಭ್ಯವಾಗಿವೆ ಅನ್ನೋದನ್ನ ಹೇಳ್ಬೋದು ಅಂತ. ಬಟ್ ಕನ್ನಡದ ಮತ್ತೊಂದು ಮಹತ್ವವಾಗಿರ್ತಕ್ಕಂಥ ಉದಾಹರಣೆ ನೋಡೋಣ. ಕರ್ನಾಟಕದ ಮತ್ತೊಂದು ಪ್ರಮುಖ ರಾಜಮಂಟನ ಬಾದಾಮಿಯ ಚಾಲುಕ್ಯರು. ಸೊ ಈ ಚಾಲುಕ್ಯರ ಕಾಲಕ್ಕೆ ಅನೇಕ ಶಾಸನಗಳು ಲಭ್ಯವಾಗಿವೆ. ಇವುಗಳ ಮೂಲಕ ಕರ್ನಾಟಕದಲ್ಲಿ ಇನ್ನಷ್ಟು ಬೆಳಕನ್ನು ಚೆಲ್ಲುವುದಕ್ಕೆ ಸಾಧ್ಯವಾಗಿದೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲಾ ಆಂಗಲ್ನಲ್ಲೂ ಕರ್ನಾಟಕದ ಇತಿಹಾಸದ ಒಂದು ಉಚ್ಚಾಯ ಸ್ಥಿತಿ ಕಾಲಘಟ್ಟ ಅಂತ ಕರೆಯುವುದು ಬಾದಾಮಿ ಚಾಲುಕ್ಯರು ಅಂತ ಎಲ್ಲ ಇನ್ಫಾರ್ಮೇಶನ್ ನಮ್ಮ ಶಾಸನದಲ್ಲಿ ಲಭ್ಯ ಆಗ್ತಿವೆ. ಆದ್ರೆ ಏನು ಲಭ್ಯ ಆಗ್ತಿವೆ? ಒಂದನೇ ಪುಲಿಕೇಶಿಯ ಕ್ಲಿಪ್ ಶಾಸನ ಅರ್ಥಾತ್ ಬಾದಾಮಿಯಲ್ಲಿ ಇರತಕ್ಕಂಥ ಕ್ಲಿಪ್ ಶಾಸನ ಅಂತ ಕರಿತೀವಿ, ಅಥವಾ ಬಾದಾಮಿಯ ಒಂದನೇ ಪುಲಿಕೇಶಿ ಶಾಸನ ಅಂತ ಕರಿತೀವಿ. ಸೊ ಇದ್ರಲ್ಲಿ ಏನಿದೆ? ಬಾದಾಮಿಯನ್ನ ಗೆದ್ದುಕೊಂಡು ಅದನ್ನ ರಾಜಧಾನಿಯನ್ನಾಗಿ ಆಯ್ದುಕೊಂಡು ಕೋಟೆ ಗೋಡೆಯನ್ನ ನಿರ್ಮಿಸಿ ಹಿರಣ್ಯ ಗರ್ಭಧಾರಣ ಮುಂತಾದ ಕಾರ್ಯಗಳನ್ನ ಮಾಡಿದ ಮಾಹಿತಿಯನ್ನ ನೀಡುತ್ತದೆ. ಸೊ ಇದು ರಾಜಕೀಯ ಇತಿಹಾಸದ ದೃಷ್ಟಿಕೋನದ ಪ್ರಮುಖವಾಗಿರ್ತಕ್ಕಂಥ ವಿಷಯ. ಬಟ್ ಇದಕ್ಕಿಂತ ವೆರಿ ಇಂಟ್ರೆಸ್ಟಿಂಗ್, ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಈ ಶಾಸನದಲ್ಲಿ ಶಕ ವರ್ಷವನ್ನು ಉಲ್ಲೇಖ ಮಾಡಲಾಗಿದೆ. ಸೊ ಶಕ ಕಾಲ ಅಂತ ಕರಿತೀವಿ ನಾವು, ಶಾಲಿವಾಹನ ಶಕ ಅಂತ ಕರಿತೀವಿ. 465 ಎಂಬ ಮಾಹಿತಿಯನ್ನು ನೀಡುತ್ತದೆ. ಅಂದ್ರೆ ಶಕ ಸಂವತ್ಸರ 465. ನಾವು ಹಾಲಿನಿಂದ ಈ ಕಾಲಮಾನ ಪ್ರಾರಂಭವಾಗಿದ್ದೀವಿ. ಕುಶಾಲನಾಗ ಅರಸನಿಂದ ಆರಂಭವಾಗಿದ್ದ ಇತಿಹಾಸಕಾರ. ಬಟ್ ಅಲ್ಲಿಂದ ಅಂದ್ರೆ ಒಂದು ಸ್ಟಾರ್ಟ್ ಇದೆ. ಈ 465 ಹಾಗೆ ಕಂಟಿನ್ಯೂಷನ್ ಆಯ್ತು ಅಂತಕ್ಕಂಥ ಮಾಹಿತಿ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಅದು ಪುಲಿಕೇಶಿ ಬಳಸ್ಕೊಂಡಿಲ್ಲ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ನಾವು ಕ್ರಿಸ್ತಶಕಕ್ಕೆ ಕನ್ವರ್ಟ್ ಮಾಡಬಹುದು. ಹಾಗಿದ್ರೆ 465ಕ್ಕೆ 78 ಸೇರಿಸಿ ಬರುತ್ತೆ. 78 ಯಾಕೆ ಸೇರಿಸಬೇಕು ಅಂತಂದ್ರೆ ಇದರ ನಂತರದ 78 ವರ್ಷಗಳ ಅವಧಿಯಲ್ಲಿ ನಮ್ಮ ಕ್ರಿಸ್ತಶಕ ಪ್ರಾರಂಭ ಆಗುತ್ತೆ. ಸೊ ಆ 78 ಪ್ಲಸ್ ಮಾಡಿದಾಗ ಅದು 540 ಬರುತ್ತೆ. ಸೊ ಹೆಚ್ಚು ಕಡಿಮೆ ಈ ಕಾಲದಲ್ಲಿ 540ರ ಅವಧಿಯಲ್ಲಿ ಇವನ ಆಳ್ವಿಕೆ ಪ್ರಾರಂಭವಾಗಿತ್ತು ಅಂತಕ್ಕಂಥ ಮಾಹಿತಿ ಗೊತ್ತಾಗುತ್ತೆ. ಅಂದ್ರೆ ಶಾಲಿವಾಹನ ಶಕದಿಂದ ಕ್ರಿಸ್ತ ಶಕವನ್ನ ನಿರ್ದಿಷ್ಟವಾಗಿ ಗುರುತಿಸೋದಕ್ಕೆ ಈ ಶಾಸನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ನೋಡಿ, ಕಾಲಮಾನದ ದೃಷ್ಟಿಕೋನ ಗೊತ್ತಾಗುತ್ತೆ, ಯಾಗಗಳ ಬಗ್ಗೆ ಗೊತ್ತಾಗುತ್ತೆ, ರಾಜಧಾನಿಗಳ ಬಗ್ಗೆ ಗೊತ್ತಾಗುತ್ತೆ, ಕೋಟೆ ನಿರ್ಮಾಣ ಮಾಡಿದಂತ ಗೊತ್ತಾಗುತ್ತೆ. ಇನ್ನುಳಿದ ಅನೇಕ ಮಾಹಿತಿಗಳು ನಮ್ಗೆ ಈ ಕ್ಲಿಪ್ ಶಾಸನ ಮೂಲಕ ಅಥವಾ ಒಂದನೇ ಪುಲಿಕೇಶಿ ಶಾಸನ ಮೂಲಕ ಲಭ್ಯ ಆಗುತ್ತೆ. ಹಾಗೆ ಮತ್ತೊಂದು ಮಹಾಕೂಟದ ಮಂಗಳೇಶನ ಸ್ತಂಭ ಶಾಸನ, ವೆರಿ ಇಂಪಾರ್ಟೆಂಟ್ ಇದು. ಸೊ ಈ ಶಾಸನವು ಮಂಗಳೇಶನ ಹಾಗೂ ಕೀರ್ತನ ಕಾಲದ ಹಿಂದಿಂದ ಸಮಗ್ರ ಮಾಹಿತಿಯನ್ನು ನೀಡುತ್ತದೆ. ಇದರಿರ್ತಕ್ಕಂಥ ಮಹತ್ವ ಸದ್ಯಕ್ಕೆ ಈ ಶಾಸನವನ್ನ ಬಿಜಾಪುರದ ವಸ್ತು ಸಂಗ್ರಹಾಲಯದಲ್ಲಿ ಇಡಲಾಗಿದೆ. ರಕ್ಷಣಾ ದೃಷ್ಟಿಕೋನ ನೀವು ಬಿಜಾಪುರ ವಿಜುವಲ್ ಎಂಟ್ರಿ ಕೊಟ್ಟರೆ ಫಸ್ಟಿಗೆ ಕಾಣಿಸುತ್ತೆ ಈ ಶಾಸನ. ಏನ್ ಹೇಳ್ತಿದ್ರು? ಮಹಾಕೂಟಕ್ಕೆ 10 ಗ್ರಾಮಗಳ ಅಂದ್ರೆ ಬರ್ತಕ್ಕಂಥ ತೆರಿಗೆ ಈ ದೇವಾಲಯದ ಖರ್ಚು ವೆಚ್ಚಗಾಗಿ ಅಂತಕ್ಕಂಥ ಮಾಹಿತಿ ಕೊಡುತ್ತೆ. 10 ಗ್ರಾಮಗಳಿಗೆ ಯಾವ ಒಂದು ಇಂಪಾರ್ಟೆಂಟ್, ಹಾಗೆ 10 ಗ್ರಾಮಗಳ ಹೆಸರು ಕಾಮನ್. ಬಟ್ 10 ಗ್ರಾಮಗಳಲ್ಲಿ ಕೆಲವು ಗ್ರಾಮಗಳಲ್ಲಿ ನಾವು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನೋಡಿ, ತೆರಿಗೆ ಕೊಟ್ಟ ಮಾಹಿತಿ ಕಿಸು ಒಳಗಲ್ಲು ಅಂದ್ರ ಪಟ್ಟದ ಕಲ್ಲು, ಕೆಂದೂರು,
ನಂದಿಗ್ರಾಮ ಮುಂತಾದವು. ಸೊ ಕಿಶೋರಗಳು, ಪಟ್ಟದಕಲ್ಲು ರಾಜರು ತಮ್ಮ ಅಭಿಷೇಕ ಮಾಡಿಸಿಕೊಳ್ಳುವಂತ ಜಾಗ. ಇಂಥ ಪ್ರಮುಖ ನಗರದಿಂದ ಬರುವಂತ ತೆರಿಗೆಯನ್ನೇ ಈ ಮಹಾಕೂಟಕ್ಕೆ ಕೊಟ್ಟಿದ್ರೆ ಮಹಾಕೂಟದ ಸ್ಥಾನ ಏನು ಅಂತ ಗೊತ್ತಾಗುತ್ತೆ, ಅಥವಾ ಮಹಾಕೂಟ ದೇವರಿಗೆ ಎಷ್ಟು ಮಟ್ಟಿಗೆ ಚಾಲಕರು ನಡ್ಕೊಳ್ತೇವೆ ಅಂತ ಗೊತ್ತಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈ ಮಹಾಕೂಟದ ಮಹಿಮೆ ಅತ್ಯಂತ ಪ್ರಾಚೀನವಾದದ್ದು ಅಂತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ಳಬಹುದು ಅಂತ. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಶಾಸನ ಕರ್ನಾಟಕದ ಇತಿಹಾಸ ದೃಷ್ಟಿಕೊಂಡ, ಚಾಲುಕ್ಯರ ಇತಿಹಾಸ ದೃಷ್ಟಿಕೊಂಡ ಇದು ಮಂಗಳೀಶನ ಬಾದಾಮಿಯ ಗುಹಾ ಶಾಸನ ಅಂತ ಕರಿತೀವಿ ನಾವು. ಆಕ್ಚುಲಿ ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಸುಮಾರು 9 ಗುಹಾ ದೇಗುಲಗಳು ನಿರ್ಮಾಣವಾಗಿದೆ. ಅದರಲ್ಲಿ ಬಾದಾಮಿ ಇರತಕ್ಕಂಥ 3ನೇ ಗುಹಾರದಲ್ಲಿ ಮಾತ್ರ ಡೇಟ್ ಇದೆ, ಯಾವುದಕ್ಕೂ ಡೇಟ್ ಇಲ್ಲ. ಹಾಗೂ ರಾಜ ಯಾರು ಅಂತಾರೆ ಆ ಹಿನ್ನೆಲೆ ಇದೆ. ಸೊ ಇಲ್ಲಿ ನೀವು ಗುಹಾದೇವರು ಪ್ರವೇಶ ಮಾಡ್ತಿದ್ರೆ ಅದರ ಬಲಭಾಗದಲ್ಲಿ, ನಮಗೆ ಬಲಭಾಗದಲ್ಲಿ ಗುಹಾಲಯದ ಎಡಭಾಗದಲ್ಲಿ ಈ ಶಾಸನ ನಮಗೆ ಕಾಣಿಸುತ್ತೆ. ರಫ್ ಗೋಡೆ ಮೇಲೆ ಬರೆಯಲಾಗಿದೆ ನೋಡಿ, ಆ ಶಾಸನ ಗೊತ್ತಾಗುತ್ತೆ. ಬಟ್ ಅದೇ ಶಾಸನ ನಾವು ಕನ್ನಡದಲ್ಲಿ ಓದಬಹುದು. ಉದಾಹರಣೆಗೆ ಇದು ಸ ಮತ್ತು ಓದತ್ತು ಸ್ವ, ಈಗ ಇದು ಸಿ, ಇದು ತರತ್ತು ಸ್ವಸ್ತಿ, ಈಗ ಇದು ಸಿ ಅದಕ್ಕೆ ರತ್ತು ಶ್ರೀ. ಸೊ ಇದು ಮ ಗೊತ್ತಾಗುತ್ತೆ. ಸೊ ಮ ಬಂದಿದೆ ಅಂದ್ರೆ ಅಲ್ಲಿ ಕಡೆಗೆ ಬರ್ತದೆ ಶ್ರೀಮತ್. ಸೊ ಒಂದೊಂದೇ ಅಕ್ಷರಗಳನ್ನು ಕೂಡಿಸಿ ಓದ್ತಾ ಹೋಗಿಸಿದ ಇದನ್ನ ಓದೋದಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಇದರಲ್ಲಿರ್ತಕ್ಕಂಥ ವಿಷಯ ಮಾಲಾಕಾರರಿಗೆ, ಭೂಗಾರರಿಗೆ ಕೆಲವು ಕೊಡುಗೆಗಳನ್ನ ಕೊಟ್ಟಿರ್ತಕ್ಕಂಥ ವಿಷಯ. ಹಾಗೆ ವೆರಿ ಇಂಪಾರ್ಟೆಂಟ್ ಇಲ್ಲಿರ್ತಕ್ಕಂಥ ಶಾಪಾಶವಾಗಿ ಗೊತ್ತಾಗುತ್ತೆ. ಮಾಲಾಕಾರರಿಗೆ ಅರ್ಧವಿಸರಿ ಇತ್ತೋದಾನ್ ಕೊಟ್ಟಾಗಿದೆ. ಈ ದಾನವನ್ನ ಅಳಿವೋನ್ ಯಾರು ಹೇಳಿದ್ರೆ ಪಂಚ ಮಹಾಪಾತಕನ ಕುಂ ಎರಡೆಯ ನರಕದ ಹುಳು ಅಕ್ಕುಂ, ನರಕದಲ್ಲಿ ಹುಳುವಾಗಿ ಹುಟ್ಟುತ್ತಾನೆ ಅಂತಕ್ಕಂಥ ಮಾತ್ರ ಯಾರು ಇದನ್ನು ಹಾಳು ಮಾಡಬಹುದು. ಸೊ ಆ ಹಾಳು ಮಾಡಬಾರ್ದು ದೃಷ್ಟಿಕೋನಕ್ಕೆ ಇವತ್ತಿನವರೆಗೂ ಶಾಸ್ತ್ರ ಉಳ್ಕೊಂಡು ಬಂದಿದ್ದಾವೆ. ಅದು ಉಳ್ಕೊಂಡ್ಬಂದ್ರೂ ಓದೋದಕ್ಕೆ ಸಾಧ್ಯವಾಗಿದೆ. ಅದನ್ನು ಓದೋದ್ರಿಂದ ನಾವು ಕರ್ನಾಟಕದ ಇತಿಹಾಸವನ್ನು, ಪರ್ಟಿಕ್ಯುಲರ್ಲಿ ಈ ಚಾಲುಕ್ಯರ ಇತಿಹಾಸವನ್ನು ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಹೊರಗಡೆಗೆ ಈ ಶಾಸನ ಕನ್ನಡದಲ್ಲಿದೆ, ಆದ್ರೆ ಅದೇ ಮಂಗಳೀಶ ಶಾಸನ ಒಳಗಡೆಗೆ ಸಂಸ್ಕೃತದಲ್ಲಿದೆ ನೋಡಿ. ಅಂದ್ರೆ ಸಾಮಾನ್ಯ ಜನತೆಗೆ ಅರ್ಥವಾಗೋದಕ್ಕೋಸ್ಕರವಾಗಿ ಕನ್ನಡದಲ್ಲಿ ಬರೆಸಲಾಗಿದೆ, ಪ್ರತಿಷ್ಠಿತ ವ್ಯಕ್ತಿಗಳಿಗೋಸ್ಕರ ಸಂಸ್ಕೃತದಲ್ಲಿ ಬರೆಸಲಾಗಿದೆ. ಅಂದ್ರೆ ಸಾಮಾನ್ಯರ ಭಾಷೆ ಕನ್ನಡ, ಪ್ರತಿಷ್ಠಿತರ ಭಾಷೆ ಸಂಸ್ಕೃತ ಎಂಬ ಮಾಹಿತಿಯನ್ನು ನಮಗೆ ಒದಗಿಸಿಕೊಡ್ತಾ ಇದೆ. ಇಂಥ ಅನೇಕ ಮಾಹಿತಿಗಳು ನಮಗೆ ಶಾಸನದ ಮೂಲಕ ಬೆಳಕನ್ನು ಚೆಲ್ಲಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಸೊ ಆ ಶಾಸನದ ಟೆಕ್ಸ್ಟ್ ಮಾಹಿತಿ ಇರ್ತಕ್ಕಂಥದ್ದು. ಇನ್ನೊಂದು ಪ್ರಮುಖವಾಗಿರುವ ಶಾಸನ ಎರಡನೇ ಪುಲಕೇಶಿಯ ಐಹೊಳೆ ಶಾಸನ. ಇದನ್ನ ಮೆಗುತಿಗುಡಿ ಶಾಸನ ಅಂತ ಕರಿತೀವಿ, ರವಿಕೀರ್ತಿ ಶಾಸನ ಅಂತ ಕರಿತೀವಿ, ಅಥವಾ ಐಹೊಳೆ ಶಾಸನ ಅಂತ ಕರಿತೀವಿ ಸಾಮಾನ್ಯವಾಗಿ, ಅಥವಾ ಎರಡನೇ ಪುಲಕೇಶಿ ಶಾಸನ ಅಂತ ಕರಿತೀವಿ. ಆಕ್ಚುಲಿ ರವಿಕೀರ್ತಿ ಜೈನನ ಆಗಿದ್ದರಿಂದ ಅವನು ದೇವಾಲಯ ನಿರ್ಮಾಣ ಮಾಡ್ತಾನೆ. ಸೊ ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ಗುಡ್ಡದ ಮೇಲೆ ಜೈನ ದೇವಾಲಯವನ್ನು ಕಟ್ಟೋದು, ಅದು ಉತ್ತರಕ್ಕೆ ಮುಖ ಮಾಡಿಕೊಟ್ಟದ್ದು ಜೈನ ಪರಂಪರೆಯಲ್ಲಿ ಅತ್ಯಂತ ಪ್ರತಿಷ್ಠಿತವಾಗಿರ್ತಕ್ಕಂಥದ್ದು, ಅಥವಾ ಅದು ದೇವರಲ್ಲಿ ಇಂದ್ರನಿಗೋಸ್ಕರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸಭೆ. ಆ ಇಂದ್ರ ಸಭೆಗೆ ಜೈನ ತೀರ್ಥಂಕರನ್ನು ಒಯ್ದು ಕೂಡಿಸ್ತಾರೆ. ಆ ಹಿನ್ನೆಲೆಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಅಲ್ಲಿ ಶಾಸನ ಬರೆಸ್ತಾನೆ ರವಿಕೀರ್ತಿ. ಅದು ಎರಡನೇ ಪುಲಕೇಶಿ ವಿಷಯವನ್ನು ಪ್ರಸ್ತಾವನೆ ಮಾಡುತ್ತೆ. ಏನ್ ಪ್ರಸ್ತಾವನೆ ಮಾಡುತ್ತೆ? ಹಾಗೆ ಏನಿದೆ ಅದರಲ್ಲಿ ಹೇಳಿದಂತ ರವಿಕೀರ್ತಿ ತಾನು ಕಾಳಿದಾಸ ಮತ್ತು ಭಾರವಿಗೆ ಸಮಾನನಾಗಿದ್ದೇನೆ ನೋಡಿ. ತನ್ನ ಪೊಸಿಷನ್ ಏನು ಅಂತ ಹೇಳ್ತಾನೆ, ಅದು ಅವನ ಹೆಮ್ಮೆ. ಬಟ್ ಅವನ ಏನ್ ಹೇಳಿದಾನೆ, ತನ್ನ ಹಿಂದಿನ ಸಾಹಿತ್ಯಗಳ ಹೆಸರು ಹೇಳಿದಾನೆ, ಕಾಳಿದಾಸ ಮತ್ತು ಭಾರವಿ. ನಮ್ಗೆ ಇದು ಸಾಕು, ಕಾಳಿದಾಸ ಭಾರವಿ ಯಾರು ಅಂತಕ್ಕಂಥ ವಿಷಯ ಗೊತ್ತಾಗುತ್ತೆ. ಅವನ ಇಕ್ವಲ್ ಇದಾಗಲೂ ಸೆಕೆಂಡ್. ಬಟ್ ಅವನು ಇಕ್ವಲ್ ಇದಾನೆ ಅಂತಕ್ಕಂಥ ವಿಷಯವನ್ನು ನಾವು ಗಮನಿಸಿದ್ರೆ, ಅವನ ಕವಿತಾ ಸಮರ್ಥನ ಅಥವಾ ಸಾಹಿತ್ಯದ ಸಮರ್ಥನ ಗಮನಿಸಿದ್ದಾರೆ. ಅವನು ಇಲ್ಲಿ ಹೇಳ್ತಾನೆ, ಇಲ್ಲಿ ಪುಲಕೇಶಿ ಮತ್ತು ಹರ್ಷವರ್ಧನ್ ನಡೆದತಕ್ಕಂಥ ಯುದ್ಧದ ವಿವರಣೆ ಸಂಕ್ಷಿಪ್ತ ಮಾಹಿತಿ ಇದೆ. ಅವರಿಬ್ಬರು ಸ್ನೇಹಸ್ಥವನ್ನು ಚರ್ಚಿಸಿದ ಯಾವ ಗ್ರಂಥದಲ್ಲೂ ಸೋಲು ಗೆಲುವಿನ ಪ್ರಸ್ತಾವನೆ ಇಲ್ಲ. ಬಟ್ ಇಲ್ಲಿದೆ, ಅದು ಕಾವ್ಯ ರೂಪದಲ್ಲಿ ಇರುವುದರಿಂದ ಅದು ಯಾವುದೇ ಅಡಚಣೆ ಇಲ್ಲದೆ ಸಾಗಿದೆ. ಏನು? ಹರ್ಷನ ಮದಗಜಗಳು ಒಂದೊಂದಾಗಿ ನೆಲಕ್ಕುರುಳುತ್ತಿದ್ದಂತೆ ಹರ್ಷ ಕುಂದಿತು. ಅಂದ್ರೆ ಹರ್ಷ ಸೋತ ಅಂತ ಹೇಳಿಲ್ಲ, ಅದರ ಸೋತ ಅಂತ ವ್ಯಕ್ತಪಡಿಸುತ್ತೆ. ಹಾಗೆ ಮದಗಜಗಳು ಮದವೇರ್ತಕ್ಕಂಥ ಆನೆಗಳು ತಗೊಂಡ್ಬಂದಿದ್ದ, ಅವು ಒಂದೊಂದೇ ಸಾಯ್ತಾ ಬಿದ್ದು
ಸಾಯ್ತಾ ಬಿದ್ದು ಅಂದ್ರೆ ಆನೆ ಬಲವನ್ನು ಹೊಂದಿರತಕ್ಕಂಥ ಹರ್ಷ ತನ್ನ ಆನೆ ಬಲವನ್ನು ಕಳ್ಕೊಂಡ. ಹೀಗೆ ಬೇರೆ ಬೇರೆ ರೀತಿ ಅರ್ಥೈಸುವುದರ ಮೂಲಕ ಯುದ್ಧದ ವಿವರಣೆ ನಮಗೆ ಲಭ್ಯವಾಗುತ್ತೆ. ಹಾಗೆ ಮತ್ತೊಂದು ಶಾಸನ ಅದು ಬಾದಾಮಿಯಲ್ಲಿ ಅಥವಾ ನಾವು ಅದನ್ನು ತಟ್ಟಿಕೋಟೆ ಅಂತ ಕರಿತೀವಿ. ಆಕ್ಚುಲಿ ಬಾದಾಮಿ ಅಲ್ಲ, ಅದು ಇನ್ನೊಂದು ಊರದ ಮಗಳ, ಅದಕ್ಕೆ ತಟ್ಟಿಕೋಟೆ. ಆ ತಟ್ಟಿಕೋಟೆ ಶಾಸನ ಅಂತ ಕರೀತಾರೆ ಅಥವಾ ಕಪ್ಪೆ ಆಡಳಿತದ ಶಾಸನ ಅಂತ ಕರಿತೀವಿ. ಸೊ ಇದು ಕರ್ನಾಟಕದ ಚರಿತ್ರೆಯಲ್ಲಿ ಪ್ರಥಮ ತ್ರಿಪದಿ ಶಾಸನ. ನೋಡಿ, ಕನ್ನಡ ಸಾಹಿತ್ಯದ ಬೆಳವಣಿಗೆಯ ಮಾಹಿತಿಯನ್ನು ನಾವಿಲ್ಲಿ ಗಮನಿಸಬಹುದು. ಆದ್ರೆ 3 ಸಾಲಿನಲ್ಲಿ ಇದು ರಚನೆ ಆಗಿಲ್ಲ. ಅಲ್ಲಿ ಆ ಗುಣಲಕ್ಷಣ ಹೊಂದಿದೆ ಲಘು ಗುರುಗಳು, ಬಟ್ ಜಾಗದ ಅಭಾವವೇನೋ ಅದು ಎರಡೇ ಸಾಲಿನಲ್ಲಿ ಬರುತ್ತೆ. ಅಂದ್ರೆ 3 ಸಾಲುಗಳು ಎರಡೇ ಸಾಲಿನಲ್ಲಿ ಸೇರ್ಪಡೆ ಮಾಡ್ತಾರೆ. ತ್ರಿಪದಿ ಗುಣಲಕ್ಷಣ ಹೊಂದಿದೆ. ಹೀಗಾಗಿ ಕನ್ನಡದ ಮೊದಲ ತ್ರಿಪದಿ ಶಾಸನ. ಸೊ ಇಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಅಂಶ ರಾಜರ ಮತ್ತು ಸಮಾಜದ ವಿವರಣೆ, ಸಾಧುವಿಗೆ ಸಾಧು, ಮಾಧುರ್ಯಂಗ ಮಾಧುರ್ಯಂ, ಬಾಧಿಪ್ಪ ಕಲಿಗೆ, ಕಲಿಯುಗ ವಿಪರೀತನ್, ಮಾಧವನೀತನ್ ಪರನಲ್ಲ. ಇಂಥ ವಿಷಯಗಳ ಮೂಲಕ ನಾವು ಈ ಕನ್ನಡದ ಜೊತೆಗೆ ರಾಜರ ಅಥವಾ ಜನರ ಭಾವನೆಗಳು, ಸಾಮಾಜಿಕ ಪರಂಪರೆ ಅವೆಲ್ಲವುಗಳನ್ನ ಅಥವಾ ಮೌಲಿಕವಾಗಿರ್ತಕ್ಕಂಥ ಮಾಹಿತಿಗಳನ್ನ ಅರ್ಥೈಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ಮತ್ತೊಂದು ಶಾಸನ ವಿಕ್ರಮಾದಿತ್ಯನ ಕ್ರಾಂತಿ ಶಾಸನ, ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಚಾಲುಕ್ಯರು ಮತ್ತು ಪಲ್ಲವರು ನಿರಂತರವಾಗಿ ಯುದ್ಧಗಳಾಗ್ತವೆ. ಪುಲಿಕೇಶಿ ಅವರ ಕೈಯಲ್ಲಿ ಸೋತಾನೆ ಪುಲಿಕೇಶಿ. ಅದ ನಂತರದಲ್ಲಿ ವಿಕ್ರಮಾದಿತ್ಯ ಕಾಂಚಿ ಮೇಲೆ ಅಟ್ಯಾಕ್ ಮಾಡ್ತಾನೆ. ಸೊ ಈ ರವಿಟೆಸ್ಟಿಗೂ ಕಾಂಚಿಯಲ್ಲಿ ಬೇರೆ ಭಾಷೆ ಪ್ರಚಲ ಇರ್ತದೆ. ಆ ಕಾಂಚಿಯನ್ನ ಗೆದ್ದುಕೊಂಡು ಅಲ್ಲಿನ ರಾಜಶ್ರೀನಿವಾಸ ದೇವರಿಗೆ ತಾನು ದಾನ ನೀಡಿದ್ದಾನೆ. ಗೆದ್ದುಕೊಂಡಿದ್ದ ಸಂಪತ್ತಿನ ಬಹುಭಾಗ ದಾನ ಕೊಡ್ತಾನೆ, ಲುಟ್ಟಿ ಮಾಡಲ್ಲ. ಹಾಗೆ ಅಲ್ಲಿ ಕನ್ನಡದಲ್ಲಿ ಶಾಸನ ಬರೆಸ್ತಾರೆ, ಅದು ಇಂಪಾರ್ಟೆಂಟ್. ಅಲ್ಲಿ ಕನ್ನಡ ಬಹಳ ಚೆನ್ನಾಗಿರ್ತಾರೆ, ಅವ್ರು ಕನ್ನಡದಲ್ಲಿ ಶಾಸನ ಬರ್ತಾರೆ. ಸೊ ಆ ಕನ್ನಡದಲ್ಲಿ ಬರ್ತಕ್ಕಂಥ ಶಾಸನ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವಿಲ್ಲಿ ತಿಳಿದುಕೊಳ್ಬಹುದು ಅಂತ. ಹಾಗೆ ಪಲ್ಲವರಿಗೂ ಮತ್ತು ಚಾಲುಕ್ಯರು ನಿರಂತರವಾಗಿ ಯುದ್ಧವಾದಾಗ ಅನೇಕ ಯುದ್ಧಗಳಲ್ಲಿ ಚಾಲುಕ್ಯರು ಪಲ್ಲವರನ್ನು ಸೋಲಿಸ್ತಾರೆ. ಆ ಸೋಲಿಸಿದ ಪ್ರತಿಯಾಗಿ ಅಥವಾ ಗೆಲುವಿನ ನೆನಪಿಗಾಗಿ ಸೊ ಅವನ ರಾಣಿಯರು ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ ಮತ್ತು ತ್ರೈಲೋಕ್ಯೇಶ್ವರ ದೇವಾಲಯ ನಿರ್ಮಾಣ ಮಾಡ್ತಾರೆ. ತಮ್ಮ ಹೆಸರಿನಲ್ಲಿ ಲಿಂಗ ಪ್ರತಿಷ್ಠಾಪಿಸುವ ಪರಂಪರೆ ಇಲ್ಲಿಂದ ಪ್ರಾರಂಭವಾಗುತ್ತೆ. ಮುಂಚೆ ಇರುವುದು ನಮಗೆ ಶಾಸನದ ಮೂಲಕ. ಸೊ ಅವ್ರು ಕಟ್ಟಿರ್ತಕ್ಕಂಥ ಗುಡಿಗೆ ಲೋಕೇಶ್ವರ ಅಂದ್ರೆ ಲೋಕ ಮಹಾದೇವಿ ಕಟ್ಟಿಸಿದ್ದು, ತ್ರೈಲೋಕ್ಯೇಶ್ವರ ತ್ರೈಲೋಕ್ಯ ಮಹಾದೇವಿ ಕಟ್ಟಿರ್ತಕ್ಕಂಥದ್ದು. ಇವತ್ತ ವಿರೂಪಾಕ್ಷ ಮತ್ತು ಮಲ್ಲಿಕಾರ್ಜುನ ಅಂತ ಕರಿತೀವಿ. ಸೊ ಎರಡು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು ಕರ್ನಾಟಕದ ವಾಸ್ತುಶಿಲ್ಪದಲ್ಲಿ, ಅದರಲ್ಲೂ ಚಾಲುಕ್ಯ ಶೈಲಿಯಲ್ಲಿ ಅದನ್ನ ವೇಶ್ಯರ ಶೈಲಿ ಆ ಗುಣಲಕ್ಷಣದಲ್ಲಿ ನಿರ್ಮಾಣಗೊಂಡ ಈ ಬಾದಾಮಿ ಪರಿಸರದ ಪ್ರಮುಖವಾಗಿರ್ತಕ್ಕಂಥ ದೇವಾಲಯಗಳು, ಅದ್ಭುತವಾಗಿರ್ತಕ್ಕಂಥ ರಚನಾ ಕೌಶಲ್ಯವನ್ನು ನಾವಿಲ್ಲಿ ಕಾಣಬಹುದು. ಸೊ ಈಗ ಶಾಸನಗಳ ಮೂಲಕ ಈ ವಿಷಯಗಳು ನಮಗೆ ಲಭ್ಯ ಆಗ್ತಿವೆ. ಹಾಗೆ ನಂತರ ಬರ್ತಕ್ಕಂಥ ರಾಜರು ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಶಾಸನಗಳಲ್ಲಿ ನಾವು ಅನಿಸೋದು ನೃಪದಂಗನ ಸಂಜನ್ ತಾಮ್ರಪಟ್ಟ ಶಾಸನ, ಕಾಪರ್ ಪ್ಲೇಟ್ ಅಂತ ಕರಿತೀವಿ, ಹಾಗೂ ಶಿರೂರು ತಾಮ್ರ ಶಾಸನ. ಇವೆರಡು ಶಾಸನಗಳು ಸಾಧನೆಗಳನ್ನು ತಿಳಿಸಿಕೊಡ್ತವೆ, ಅದರ ಜೊತೆಗೆ ಧಾರ್ಮಿಕ ಚಿತ್ರಣವನ್ನು ತಿಳಿಸಿಕೊಡ್ತವೆ. ಹಾಗೆ ಮೂರನೇದು ಅಂದ್ರೆ ಬ್ರಿಟಿಷ್ ಮ್ಯೂಸಿಯಂ ಇರ್ತಕ್ಕಂಥ ಕಾಪರ್ ಪ್ಲೇಟ್ ಅಥವಾ ವಸ್ತು ಸಂಗ್ರಹ ಇರತಕ್ಕಂಥ ತಾಮ್ರ ಶಾಸನ ಅಂತೀವಿ. ಇದು ಸಹಿತ ಕನ್ನಡದಲ್ಲಿ ಬರೆಸಲ್ಪಟ್ಟಿರ್ತಕ್ಕಂಥ ಶಾಸನ. ಸರಿ, ಒಂದು ಶಾಸನ ಹೇಗಿರುತ್ತೆ ಅನ್ನೋದನ್ನು ಉದಾಹರಣೆ ಕೊಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಈಗಾಗಲೇ ನಾವು ಅಶೋಕನ ನೋಡಿದ್ದೇವೆ, ಬಟ್ ಇದು ಹೀರೋ ಸ್ಟೋನ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಅದನ್ನ ವೀರಗಲ್ಲು ಅಂತ ಕರಿತಿರ್ತಾರೆ. ನಾನೆಲ್ಲ ಜ್ಞಾಪನ ಶಾಸನಗಳು. ಶಾಸನಗಳಲ್ಲಿ 4 ಭಾಗ ಮಾಡಲ್ಲ, 4ನೇ ಭಾಗ ಮೆಮೋರಿಯಲ್ ಸ್ಟೋನ್ಸ್ ಅಂತ ಕರಿತೀವಿ ನಾವು. ಆ ಮೆಮೋರಿಯಲ್ ಸ್ಟೋನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಗುಣಲಕ್ಷಣ, ಒಂದು ಪ್ಲೇನ್ ಆಗಿರ್ತದೆ. ಆ ಪ್ಲೇನಿನ ಮಧ್ಯ ಭಾಗದಲ್ಲಿ ಜಾಗ ಇರುತ್ತೆ. ಸೊ ಈ ಜಾಗವನ್ನ ಆ ವಿವರಣೆಗೆ ಇಟ್ಕೊತಾನೆ, ಉಳಿದ ಭಾಗವನ್ನ ಶಿಲ್ಪಗಳ ಮೂಲಕ ಹೇಳಲು ಹೊರಟಿರ್ತಾನೆ. ಸೊ ಯಾವ ಕಾರಣಕ್ಕಾಗಿ ಸತ್ರು ಅವ್ರನ್ನ ಹೇಗೆ ದೇವರ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಾಯ್ತು. ಸೊ ಜೈನ ಪರಂಪರೆ. ಬಟ್ ಇಲ್ಲಿ ಆ ಜೈನ ಪರಂಪರೆಯ ಅನೇಕ ವ್ಯಕ್ತಿಗಳನ್ನ ಒಂದು ಇಡೀ ಒಂದು ಫ್ಯಾಮಿಲಿನೇ ಪ್ರಾಣತ್ಯಾಗ ಮಾಡತಕ್ಕಂಥ ವಿವರಣೆ ಇದರಲ್ಲಿ ಅಂತ. ಹಾಗಿದ್ರೆ ನಾವು ಅನೇಕ ಶಾಸನಗಳಲ್ಲಿ ಈ ಕುರುಗೋಳು ಅಥವಾ ಹಂದಿ ಬೇಟೆ ಆಗ್ತಕ್ಕಂಥದ್ದು, ಹುಲಿ ಬೇಟೆ ಆಗ್ತಕ್ಕಂಥದ್ದು, ಇಲ್ಲಿ ಕಾಣಿಸುತ್ತ ಹುಲಿ ಬೇಟೆ ಆಗ್ತಕ್ಕಂಥದ್ದು, ಹೀಗೆ ಅನೇಕ ಕಾರಣಗಳಾಗಿ ಪುರಾಣ ಕಳ್ಕೊಂಡಿರ್ತಕ್ಕಂಥ ಉದಾಹರಣೆಗಳನ್ನ ನಾವಿಲ್ಲಿ ಗಮನಿಸ್ತೀವಿ ಅಂತ. ಹಾಗೆ ಮಹಾಸತಿ ಕಲ್ಲು. ಸೊ ಆ ಮಹಾಸತಿ ಕಲ್ಲಿಗೆ ಉದಾಹರಣೆ ಕೈ ಹೀಗೆ ಮಾಡ್ಕೊಂಡಿರ್ತಕ್ಕಂಥ ನಾವು ಕಾಣಬಹುದು ಅಂತ.
ಹೀಗೆ ಶಾಸನಗಳ ಮೂಲಕ ನಾವು ಇತಿಹಾಸವನ್ನ ರಚಿಸ್ತಾ ಇದ್ದೇವೆ. ಅದರ ಮೌಲ್ಯ ಏನು ತಗೊಂಡ್ರೆ ಈಗ ನೆಕ್ಸ್ಟ್ ಬರೋಣ ನಾವು ನಾಣ್ಯಗಳ ಮೂಲಕ ಹೇಗೆ ಇತಿಹಾಸವನ್ನು ರಚಿಸೋದಕ್ಕೆ ಸಾಧ್ಯವಾಗುತ್ತೆ. ಸೊ ಪುರಾತತ್ವ ಮೂಲಗಳಲ್ಲಿ ಮತ್ತೊಂದು ಪ್ರಮುಖ ಭಾಗ ನಾಣ್ಯಗಳು ಭಾರತ ಇತಿಹಾಸ ರಚನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತವೆ. ಅದಕ್ಕೆ ನಾವು ಸಪೋರ್ಟಿಂಗ್ ಮಟೀರಿಯಲ್ಸ್ ಅಂತ ಕರಿತೀವಿ. ಇವುಗಳನ್ನು ವಿವಿಧ ಧಾತುಗಳಿಂದ ತಯಾರಿಸಲಾಗಿದೆ ಅಥವಾ ಲೋಹ ಅಂತ ಕರಿತೀವಿ. ಉದಾಹರಣೆಗೆ ಸೀಸದಿಂದ, ಬೆಳ್ಳಿಯಿಂದ, ಬಂಗಾರದಿಂದ, ಪೋಟಿನ್ ಮುಂತಾದ ಲೋಹಗಳಿಂದ ತಯಾರಿಸಲಾಗಿದೆ. ಇವುಗಳು ಆಕಾರದಿಂದ ಆಕಾರದ ಆರ್ಥಿಕ ಸ್ಥಿತಿಗತಿಗಳನ್ನ ತಿಳಿಸುತ್ತವೆ. ಅಂದ್ರೆ ಯಾವ ಲೋಹದಿಂದ ಹೊರಡಿಸಲ್ಪಟ್ಟಿದೆ ಅನ್ನೋದ್ರ ಮೇಲೆ, ಹಾಗೆ ಅದರ ಮೇಲೆ ರಾಜನ ಹೆಸರು ಇರುತ್ತೆ, ಹಾಗೂ ಅಭಿರುಚಿ ಇರುತ್ತೆ, ಮುದ್ರೆ ಇರುತ್ತೆ, ಕಾಲ ಇರುತ್ತೆ, ಆಡಳಿತದ ವಿವರಣೆ ಇರುತ್ತೆ, ಹಾಗೂ ನಾಣ್ಯದ ರಚನಾ ಕೌಶಲ್ಯ ಬರುತ್ತೆ. ಹೀಗೆ ಅನೇಕ ಮಾಹಿತಿಗಳು ಒಂದು ನಾಣ್ಯದ ನಮಗೆ ಗೊತ್ತಾಗುತ್ತೆ. ಹಾಗೆ ಇಂಥ ಎಲ್ಲ ನಾಣ್ಯಗಳನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದಾಗ ಇವುಗಳ ಮೂಲಕವೂ ನಾವು ಪ್ರಾಚೀನ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಅದು ಹೇಗೆ ಒಂದೊಂದಾಗಿ ನೋಡೋಣ. ಸೊ ನಾಣ್ಯಗಳನ್ನ ಶತಮಾನ, ನಿಸ್ಕ, ಪುರಾಣ, ಕಾಶ್ಯಪನ ಮುಂತಾದ ಹೆಸರುಗಳನ್ನು ಕರೆಯುತ್ತಾರೆ. ಬೇರೆ ಬೇರೆ ಕಾಲಕ್ರಮವಾಗಿ ಬೇರೆ ಬೇರೆ ಕರೀತಾರೆ. ಧ್ಯಾನ, ಮೋಹನ, ಕಾಸು, ಕನ್ನಡಿ, ಮಂಜಂ, ಮಕ್ಕಂ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಸೊ ಹಾಗೆ ಏನು ನೋಡೋಣ. ಅದು ನಡೆದು ಬಂದ ದಾರಿ, ನಾಣ್ಯಗಳು ನಡೆದು ಬಂದ ದಾರಿ ಯಾವ ಕಾಲದಲ್ಲಿ. ಸೊ ಕ್ರಿಸ್ತಪೂರ್ವ 7ನೇ ಶತಮಾನದಿಂದಲೇ ನಾಣ್ಯಗಳು ಪ್ರಚಲಿತವಿದೆ ಎಂದು ತಿಳಿದು ಬರುತ್ತದೆ. ಕ್ರಿಸ್ತಪೂರ್ವ 7ನೇ ಶತಮಾನ ಅಂದ್ರೆ 700 ವರ್ಷಗಳ ಹಿಂದಿನಿಂದಲೇ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ನಾಣ್ಯ ಪದ್ಧತಿ ಜಾರಿಗೆ ಬಂದಿದೆ. ಸೊ ನಂತರದಲ್ಲಿ ಇಂಡೋ ಗ್ರೀಕ್, ಶಕ, ಕುಶಾನರ ನಾಣ್ಯಗಳು, ಅದರ ನಂತರ ನಮ್ಮ ಭಾರತದಲ್ಲಿರ್ತಕ್ಕಂಥವರಲ್ಲಿ ವಿದೇಶಿಗರ ಆಗಮನ ಆಗುತ್ತೆ ಅಲೆಕ್ಸಾಂಡರ್ ಕಾಲದ ನಂತರ. ಹೀಗಾಗಿ ಅವು ನಾಣ್ಯಗಳು ಸಿಗ್ತವೆ. ಸಮಕಾಲೀನ ಸಮಗ್ರ ಮಾಹಿತಿಯನ್ನು ನೀಡುತ್ತವೆ. ವಿದೇಶಿಯರ ಇತಿಹಾಸ ರಚನೆಗೆ ಈ ನಾಣ್ಯಗಳು ತುಂಬಾ ಪ್ರಮುಖವಾಗಿ, ಅಂದ್ರೆ ವಿದೇಶದ ಯಾರು ಹೋದ್ರು, ಯಾವ ಕಾರಣಕ್ಕೆ ಹೋದ್ರು, ಆ ನಾಣ್ಯಗಳಲ್ಲಿ ಏನು ಪ್ರಭಾವ ಇದೆ ಅವೆಲ್ಲವೂ ಗೊತ್ತಾಗ್ತವೆ. ಸೊ ಇವುಗಳ ಮೂಲಕವಾಗಿ ನಾವು ಇತಿಹಾಸ ನಡೆಸೋದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗಳಾದ್ರೆ ಕನಿಷ್ಕನ ನಾಣ್ಯಗಳ ಮೇಲೆ ನಂದಿ, ತ್ರಿಶೂಲ, ಶಿವನ ಚಿತ್ರಗಳಿವೆ. ವೆರಿ ಇಂಟ್ರೆಸ್ಟಿಂಗ್. ಸೊ ಕುಶಾನರು ಹೊರಗಿಂದ ಬಂದವರು ಅಂತ ಹೇಳ್ತೀವಿ, ಭಾರತದಲ್ಲಿ ನೆಲೆಸಿರೋದು ಇದ್ವಿ, ಭಾರತ ಪ್ರದೇಶದಲ್ಲಿ ಗೆದ್ದುಕೊಂಡು ಆಡಳಿತ ಮಾಡಿರ್ತೀವಿ. ಬಟ್ ಇಂಟ್ರೆಸ್ಟಿಂಗ್ ಅಂದ್ರೆ ಭಾರತದ ಧರ್ಮದಿಂದ ಪ್ರಭಾವಿತ ಆಗ್ತಾರೆ. ಎಷ್ಟರ ಮಟ್ಟಿಗೆ ಭಾರತದ ಹಿಂದೂ ಧರ್ಮವನ್ನು ತಮ್ಮಲ್ಲಿ ಅಳವಡಿಸಿಕೊಂಡು ನಂದಿ, ತ್ರಿಶೂಲ, ಶಿವನ ಚಿತ್ರಗಳನ್ನು ಅಲ್ಲಿ ಮುದ್ರಿಸ್ತಾರೆ. ಅಂದ್ರೆ ಭಾರತ ಧರ್ಮ ಎಷ್ಟು ಮಟ್ಟಿಗೆ ಪ್ರಭಾವಿತ ಆಗಿದೆ ಎಂದು ನಮಗೆ ಗೊತ್ತಾಗುತ್ತೆ ಅಂತ. ಹಾಗೆ ಕರ್ನಾಟಕದಲ್ಲಿ ಎಲ್ಲಿ ಸಿಗ್ತವೆ ಅಂತ ನಾವು ಹೇಳ್ಕೊಂಡ್ರೆ ಚಂದ್ರವಳ್ಳಿ, ಯಶವಂತಪುರ, ತಮಿಳುನಾಡಿನ ಅರಿಕಮೇಡು ಮುಂತಾದ ಕಡೆಗಳಲ್ಲಿ ದೊರೆತ ರೋಮನ್ ನಾಣ್ಯಗಳು. ಅಂದ್ರೆ ಭಾರತ ಅಥವಾ ಕರ್ನಾಟಕ ರೋಮದ ಜೊತೆಗೆ ಸಂಪರ್ಕ ಹೊಂದಿದ ಮಾಹಿತಿಯನ್ನು ನೀಡುತ್ತದೆ. ಭಾರತ ರೋಮಗಳ ನಡುವಿನ ವಾಣಿಜ್ಯ ಸಂಪರ್ಕವನ್ನು ತಿಳಿಸುತ್ತವೆ. ಇಲ್ಲಿ ನಮ್ಮಲ್ಲೇ ನಾಣ್ಯಗಳು ಸಿಗ್ತಾರೆ ಅಂತ, ಬಟ್ ಯಾವುದೋ ಕಾರಣಕ್ಕೆ ವ್ಯಾಪಾರ ಬಂದಿರ್ಬೇಕು, ಇಲ್ಲಿ ಉಳ್ಕೊಂಡಿರ್ಬೇಕು, ಇಲ್ಲಿ ಬಿಟ್ಟು ಹೋಗಿರ್ಬೇಕು, ಅಥವಾ ಇವ್ರನ್ನ ತಗೊಂಡಿರ್ಬೇಕು. ಒಟ್ಟಾರೆ ಭಾರತದಲ್ಲಿ ಈ ನಾಣ್ಯಗಳು ಸಿಗುವುದ ಅಥವಾ ಕರ್ನಾಟಕದಲ್ಲಿ ನಾಣ್ಯಗಳು ಸಿಗುವುದ ಕರ್ನಾಟಕ ಹೊರ ಜಗತ್ತಿನ ಜೊತೆಗೆ ಸಂಪರ್ಕ ಹೊಂದಿದೆ ಎಂಬ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಹಾಗೆ ನಾವು ಶಾತವಾಹನ ಕಾಲದ ನಾಣ್ಯ ಆಗಮಿಸಿದ್ರೆ, ಯಾಕಂದ್ರೆ ಕರ್ನಾಟಕ ದೇಶದ ಪ್ರಥಮ ಅರಸು ಅಂತ ಕರಿತೀವಿ ನಾವು. ಈ ಕಾಲದ ನಾಣ್ಯಗಳು ಲೆಗ್ ಕಾಯಿನ್ಸ್ ಅಂತ ನಾವು ಕರಿತೀವಿ ನಾವು, ಸೀಸದ ನಾಣ್ಯಗಳು. ಸೊ ಇಂತಹ ನಾಣ್ಯಗಳು ಕಾರವಾರ, ಚಂದ್ರವಳ್ಳಿ, ಬ್ರಹ್ಮಗಿರಿ, ವಡಸಾ ಮಾಧವಪುರದ ಭೂ ಉತ್ಖನನದಲ್ಲಿ ದೊರೆತಿದೆ. ಹಾಗೆ ನಾನು ಈಗಾಗಲೇ ಹೇಳಿದೆ, ಇತ್ತೀಚೆಗೆ ಪಟ್ಟದಕಲ್ಲಿನ ಸಮೇತ ಬಾಚಿನಗುಡ್ಡದಲ್ಲಿ ಸಂಭವಿಸಿರ್ತಕ್ಕಂಥ ಭೂ ಉತ್ಖನನ ಕಾಲಕ್ಕೂ ಬಾದಾಮಿಯ ಪುರಾತತ್ವ ಇಲಾಖೆ ಮತ್ತು ಧಾರವಾಡದ ಪುರಾತತ್ವ ಇಲಾಖೆ ಸಂಯುಕ್ತವಾಗಿ ಕಾರ್ಯ ಮಾಡಿದೆ. ಅಲ್ಲಿಯೂ ಸಹಿತ ಶಾತವಾಹನ ನಾಣ್ಯಗಳು ದೊರೆತಿವೆ. ಸೊ ಸುಮಾರು 13,300 ನಾಣ್ಯಗಳು ದೊರೆತಿವೆ. ಈ ಎಲ್ಲ ನಾಣ್ಯಗಳು ಕ್ರೂಡ್ ಮಾಡೆಲ್ ಅಂತ ಕರಿತೀವಿ, ಕಚ್ಚಾ ಮಾದರಿಯ ನಾಣ್ಯಗಳು. ಅಂದ್ರೆ ಸರಿಯಾದಂತ ಶೇಪ್ ಇಲ್ಲ, ಇದೆ ಅದು ಮುಂದೆ ಬೆಳ್ಕೊಂಡು ಬರ್ತದೆ. ಆ ಶೇಪ್ ಯಾಕೆ ಅಂತ ಆಮೇಲೆ ನೋಡೋಣ. ಒಟ್ಟಾರೆ ಶಾತವಾಹನರ ಕಾಲದ ಇತಿಹಾಸ ರಚನೆಗೆ ನಾಣ್ಯಗಳು ಸಹಿತ ಮಹತ್ವದ ಪಾತ್ರ ವಹಿಸ್ತಾ ಇದ್ದಾವೆ. ಶಾತವಾಹನ ಕಾಲಕ್ಕೆ ನಾವು ಬಂದ್ರೆ ಕದಂಬರ ತರಗತಿ, ಹೀಗಾಗಿ ಕದಂಬರ ಕಾಲದ ನಾಣ್ಯಗಳು. ಸೊ ಈ ಕಾಲದಲ್ಲಿ ಚಿನ್ನದ ನಾಣ್ಯಗಳಲ್ಲದೆ ಅನೇಕ ರೀತಿಯ ನಾಣ್ಯಗಳು ಚಲಾವಣೆಗೆ ಬಂದಿದ್ದಾವೆ. ಗೋಲ್ಡ್ ಕಾಯಿನ್ಸ್ ಪ್ರಚಲಿತವಾಗಿದೆ. ಅವುಗಳ ಹೆಸರು ಕರೆದ ಪದ್ಮಟಂಕ ನಾಣ್ಯಗಳು. ಸೊ ದಕ್ಷಿಣ ಭಾರತದ ನಾಣ್ಯ ಮುದ್ರಣಕ್ಕೆ ಮಾದರಿಯಾಗಿತ್ತು. ಒನ್ ಆಫ್ ದಿ ಮಾಡೆಲ್
ದಕ್ಷಿಣ ಭಾರತದಲ್ಲಿ ನಾಣ್ಯದ ಚಲಾವಣೆ ದೃಷ್ಟಿಕೋನ, ರಚನೆ ದೃಷ್ಟಿಕೋನ ಈ ಪದ್ಮಟಕ ನಾಣ್ಯ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ವಹಿಸ್ತಕ್ಕಂಥದ್ದು. ಹಾಗೆ ನೆಕ್ಸ್ಟ್ ನಾವು ಮಾಧವ ಚಾಲುಕ್ಯರ ಕಾಲ ಬಂದ್ರೆ ಈ ಕಾಲದ ಚಿನ್ನದ ನಾಣ್ಯಗಳ ಮೇಲೆ ವರಹ ಲಾಂಛನವಿದೆ. ಚಾಲುಕ್ಯರ ಸಿಂಬಲ್ ಅಥವಾ ಧಾರ್ಮಿಕ ನಂಬಿಕೆ ಅಥವಾ ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ವರಹದ ಸಿಂಬಲ್ ನಾವು ಕಾಣ್ತೀವಿ ಅಂತ. ಹಾಗೂ ಈ ಕಾಲದ ನಾಣ್ಯಗಳ ಮೇಲೆ ಸಿಂಹ, ದೇವಾಲಯಗಳು ಮುಂತಾದ ಚಿತ್ರಗಳು ಕಂಡುಬರುತ್ತಿವೆ. ಇಲ್ಲಿ ಕರೀತಕ್ಕಂಥ ಹೆಸರುಗಳು ಪಣ, ಹಣ, ಪಗೋಡ ಮುಂತಾದ ಹೆಸರುಗಳು. ಅಂದ್ರೆ ಆಯಾ ಕಾಲಕ್ಕೆ ಒಂದೊಂದು ಹೆಸರುಗಳಿಂದ ಯಾರಾಗ್ತಾ ಹೋಗ್ತವೆ ನಾಣ್ಯದ ಇತಿಹಾಸದಲ್ಲಿ. ಹಾಗೆ ಅಷ್ಟಕೂಟ ಕಾಲ ಬಂದ್ರೆ ಅವು ಕರೀತಕ್ಕಂಥದ್ದು ದ್ರಹ್ಮ, ಸುವರ್ಣ, ಗದ್ಯಾನ, ಕಲ್ಲಂಜು, ಕಾಸು, ಮಂಜಳಿ ಮತ್ತು ಅಕ್ಕಂ. ಆ ನಾಣ್ಯ ಶಾಸ್ತ್ರದಲ್ಲಿ ಹೇಗೆ ಬೆಳ್ಕೊಂಡು ಬರ್ತಾ ಇದೆ, ಹೆಂಗೆ ಹೆಸರುಗಳು ಬದಲಾಗ್ತವೆ ಹಂಗಂಗ ಆ ನಾಣ್ಯಗಳ ಮೌಲ್ಯನೂ ಬದಲಾಗ್ತದೆ. ಹೆಂಗೆ ನಾಣ್ಯಗಳ ಮೌಲ್ಯ ಬದಲಾಗ್ತಾ ಆ ನಾಣ್ಯಗಳ ಆಕಾರ ಬದಲಾಗುತ್ತೆ. ಹೆಂಗೆ ಆಕಾರಗಳು ಬದಲಾಗ್ತಾ ಅದರಲ್ಲಿ ಅಭಿರುಚಿಗಳು ಬದಲಾಗುತ್ತೆ. ಸೊ ಎಲ್ಲವುಗಳನ್ನ ಸರಿಯಾಗಿ ಅಧ್ಯಯನ ಮಾಡಿದ್ರೆ ಕರ್ನಾಟಕಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ನಾವು ತಿಳ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಹಾಗೆ ನಂತರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಅಧಿಕ ಪ್ರಮಾಣದಲ್ಲಿ ನಾಣ್ಯಗಳು ಸಿಗ್ತಾ ಇಲ್ಲ. ಆದರೂ ಈ ಕಾಲದ ಇತಿಹಾಸದ ರಚನೆಗೆ ಅವಕಾಶವಾದಷ್ಟು ನಾಣ್ಯಗಳನ್ನು ಬಳಸಿಕೊಳ್ಳಲಾಗಿದೆ ಅಂತ. ಇನ್ನು ಹೊಯ್ಸಳ ಕಾಲದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಣ್ಯಗಳ ಬಳಕೆ ಆಗಿದ್ದು ನಮಗೆ ಕಂಡು ಬರುತ್ತೆ. ಗದ್ಯಾನ, ಹಣ್ಣು, ಪನ, ಹಾಗ, ವಿಸ, ಬೆಲೆ, ಕನಿ ಮುಂತಾದ ಹೆಸರುಗಳಿಂದ ಕರೆಯಲಾಗಿದೆ. ಇನ್ನು ವಿಜಯನಗರ ಕಾಲದಲ್ಲಿ ಬಂದ್ರೆ ಕೃಷ್ಣದೇವರ ಕಾಲದಲ್ಲಿ ಚನಾವಲಿದ್ದ ನಾಣ್ಯಗಳ ಮೇಲೆ ಶಿವ ಪಾರ್ವತಿಯರ ಚಿತ್ರಗಳಿವೆ ಹಾಗೂ ವೆಂಕಟೇಶ್ವರ ದೇವತೆಗಳ ಚಿತ್ರಗಳನ್ನ ಮುದ್ರಿಸಲಾಗಿದೆ. ಅಂದ್ರೆ ಶೈವ ಧರ್ಮ ಮತ್ತು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವತೆಗಳನ್ನ ಚಿತ್ರಿಸುವುದನ್ನು ನಾವು ಕಾಣ್ತೀವಿ. ಹೇಗಿರ್ಬೋದು ನಾಣ್ಯಗಳು ಅಂತ ನಾವು ಗಮನಿಸೋದಾದ್ರೆ ಫಾರ್ ಎಕ್ಸಾಂಪಲ್ ಒಂದೇದು ಅಂದ್ರೆ ಪಂಚ್ ಮಾರ್ಕ್ ಕಾಯಿನ್ ಅಂತ ಕರಿತೀವಿ. ಪಂಚ್ ಮಾರ್ಕ್ ಅಂತಂದ್ರೆ ಪಂಚ್ ಮಾಡೋದು ಹೋಗ್ತದೆ ಅಂತ ಒಂದು ತಾಮ್ರದಲ್ಲಿ ಒಂದು ಸೀಲ್ ಹಾಕ್ತಾನೆ. ಆ ಜಾಗವನ್ನು ಬಿಟ್ಟು ಉಳಿದ ಭಾಗವನ್ನು ಕತ್ತರಿಸ್ತಾನೆ. ಅದಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಕತ್ತರಿಸಿದ್ರೆ ಒಟ್ಟ ಆ ಚಿತ್ರ ಕಾಣಬೇಕು ಆಗುತ್ತೆ. ಸ್ವಲ್ಪ ಪಂಚ್ ಮಾಡೋದು ಅದನ್ನೇ ಇಟ್ಕೊಂಡು ಉಳಿಸೋದು. ಬಟ್ ಇಲ್ಲಿ ಕತ್ತರಿಸಿದ್ರೆ ನೋಡಿ ಹೆಂಗ್ ಬೇಕಾಗಿರ್ತದೆ. ಅದ್ರ ಇಂಪಾರ್ಟೆಂಟ್ ಏನಂದ್ರೆ ನಾವೇನು ಎಂಬ್ಲೆಮ್ ಅಂತ ಕರಿತೀವಿ ನಾವು ಆ ಚಿತ್ರ ಅದು ಇಂಪಾರ್ಟೆಂಟ್. ಸೊ ಈ ತರನಾಗಿರ್ತಕ್ಕಂಥ ನಾಣ್ಯಗಳನ್ನ ನಾವು ಇಲ್ಲಿ ಗಮನಿಸಬಹುದು. ಸೊ ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅನೇಕ ವಿಷಯಗಳು ನಮಗೆ ಇಲ್ಲಿ ಗೊತ್ತಾಗ್ತವೆ. ಸೊ ಗೋಲ್ಡ್ ಕಾಯಿನ್ಸ್ ಸೊ ಎಲ್ಲ ನಾಣ್ಯಗಳನ್ನ ಹೆಂಗಿರ್ಬೋದು ಅಂತ ನೋಡ್ಬೋದು. ನೋಡಿ ಗೊತ್ತಾಗುತ್ತೆ ಕುದುರೆ ಮೇಲೆ ಕೂತ್ಕೊಂಡಿರ್ತಕ್ಕಂಥದ್ದು. ಹೀಗೆ ನಾಣ್ಯಗಳಿಂದ ನಾವು ಕರ್ನಾಟಕದ ಇತಿಹಾಸವನ್ನ ರಚಿಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಭಾಗ ನಾವು ಸ್ಮಾರಕಗಳು ಅಥವಾ ನಾವು ಕಟ್ಟಡಗಳು ಅಂತ ಕರಿತೀವಿ. ಇವುಗಳಿಂದ ಹೇಗೆ ಇತಿಹಾಸ ರಚನೆ ಮಾಡಕ್ಕೆ ಸಾಧ್ಯ ಇದೆ ನೋಡಿ. ಪ್ರಾಚೀನ ಕಾಲದ ಕಟ್ಟಡಗಳಾದ ಕೋಟೆಗಳು, ದೇವಾಲಯಗಳು, ಮನೆಗಳು, ಇತರೆ ಸಾರ್ವಜನಿಕ ಕಟ್ಟಡಗಳು ಮುಂತಾದವುಗಳು ಭಾರತದ ಇತಿಹಾಸ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತವೆ. ಇವುಗಳ ಸಹಾಯದಿಂದ ಸಮಕಾಲೀನ ಸಮಗ್ರ ಮಾಹಿತಿಯನ್ನು ಪಡೆಯಬಹುದು. ಹಾಗಾದರೆ ಏನು ಪ್ರಾಚೀನ ಕಾಲದ ದೇವಾಲಯಗಳು, ಸ್ತೂಪಗಳು, ವಿಹಾರಗಳು, ವಿದ್ಯಾಲಯಗಳು, ಕಲಾಕೃತಿಗಳು ಅವರ ಕಲಾ ಪ್ರಪಂಚದ ಮೇಲೆ ಬೆಳಕು ಚೆಲ್ಲುತ್ತವೆ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಯಾವ ಮಾಡೆಲ್ ಅಲ್ಲಿ ಕಟ್ತಾನೆ, ಯಾಕೆ ಕಟ್ತಾನೆ, ಹ್ಯಾಕ್ ಕಟ್ತಾನೆ, ಅದ್ರ ಹಿನ್ನೆಲೆ ಏನು ಅದೆಲ್ಲ ವಿವರಣೆ ನಮಗೆ ಸಿಗುತ್ತೆ ಅಂತ. ಅದ ಕಾರಣ ಕಲೆಯ ಸಂಸ್ಕೃತಿಯನ್ನ ಬಿಂಬಿಸುವುದರ ಜೊತೆಗೆ ಆರ್ಕಿಟೆಕ್ಚರ್ ಡೆವಲಪ್ಮೆಂಟ್ ನಾಗರಿಕತೆಯ ವಿಕಸನದ ರೀತಿಯನ್ನು ವಿವರಿಸುವ ಸಂಕೇತವಾಗಿದೆ. ನೋಡಿ ಗೊತ್ತಾಗುತ್ತೆ. ಶಾತವಾಹನರ ಆರ್ಕಿಟೆಕ್ಚರ್ ಸ್ಟೈಲೇ ಬೇರೆ, ಕದಂಬರ ಆರ್ಕಿಟೆಕ್ಚರ್ ಸ್ಟೈಲೇ ಬೇರೆ, ಚಾಲುಕ್ಯರ ಆರ್ಕಿಟೆಕ್ಚರ್ ಸ್ಟೈಲೇ ಬೇರೆ, ರಾಷ್ಟ್ರಕೂಟರ ಆರ್ಕಿಟೆಕ್ಚರ್ ಸ್ಟೈಲೇ ಬೇರೆ, ಅಪ್ ಟು ವಿಜಯನಗರ ಆರ್ಕಿಟೆಕ್ಚರ್ ಸ್ಟೈಲೇ ಬೇರೆ. ಆರ್ಕಿಟೆಕ್ಚರ್ ಸ್ಟೈಲ್ ಅಲ್ಲಿ ಅವರ ಸಂಸ್ಕೃತಿಯು ಅಲ್ಲಿ ಸಮ್ಮಿಲನವಾಗಿದೆ. ಸೊ ಅವೆಲ್ಲವನ್ನ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯವಾಗುತ್ತದೆ. ಅದ್ರ ಜೊತೆಗೆ ನಮಗೆ ಕಾಲ ನಿರ್ಣಯಕ್ಕೆ ಸಹಾಯಕಾರಿಯಾಗಿವೆ. ಏನ್ ಡೆವಲಪ್ಮೆಂಟ್ ಆಗ್ತಾ ಬಂತು, ಈ ಕಾಲದ ನಿರ್ದಿಷ್ಟಪಡಿಸೋಕೆ ಸಾಧ್ಯವಾಗುತ್ತೆ ಅಂತ ಗುಣಲಕ್ಷಣಗಳಿವೆ. ಇದ್ರ ಜೊತೆಗೆ ರಾಜಕೀಯ ವಿಷಯ ಗೊತ್ತಾಗುತ್ತೆ. ಅಂದ್ರೆ ದೇವರಲ್ಲಿ ಯಾರು ಕಟ್ಟಿಸಿರೋ ಬರೀತಾರೆ, ಸಾಮಾಜಿಕ ವಿಷಯ ಗೊತ್ತಾಗುತ್ತೆ, ಸಮಾಜ ಯಾವ ಜನ ಅಲ್ಲಿ ಪ್ರತಿನಿಧಿಸ್ತಾರೆ, ಸಂಸ್ಕೃತಿ ವಿಷಯ ಗೊತ್ತಾಗುತ್ತೆ. ಈಗ ಅನೇಕ ಮಾಹಿತಿಗಳು ನಮಗೆ ಲಭ್ಯವಾಗುತ್ತಿವೆ.
ಅದರ ಜೊತೆಗೆ ಕರ್ನಾಟಕ ಒಂದು ವೈಶಿಷ್ಟ್ಯ ಭವ್ಯ ಮತ್ತು ಕಲಾತ್ಮಕ ಗುಡಿ ಗೋಪುರ ನಿರ್ಮಾಣದ ಕೇಂದ್ರವಾಗಿದೆ. ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ದೃಷ್ಟಿಕೋನ ಕರ್ನಾಟಕ ಅತ್ಯಂತ ಶ್ರೀಮಂತ ಪ್ರದೇಶ, ಸಂಪದ್ಭರಿತವಾದಂತಹ ಪ್ರದೇಶ. ಪ್ರತಿಯೊಂದನ್ನು ವಿಶಾಲ ದೃಷ್ಟಿಕೋನ ನೋಡಿದಾಗ ನಮ್ಗೆ ಆಶ್ಚರ್ಯವಾಗುತ್ತೆ. ಅನೇಕ ವಿಷಯಗಳು ನಮ್ಮ ಕಣ್ಮುಂದೆ ಬರ್ತವೆ ಅಂತ ಅದ್ಭುತವಾಗಿರ್ತಕ್ಕಂಥ ಅಂಶವನ್ನು ನೋಡಿ ಕಾಣಬಹುದು. ಆ ಹಿನ್ನೆಲೆ ನಾವು ಗಮನಿಸೋದಾದ್ರೆ ಹಾಗಾದ್ರೆ ಕರ್ನಾಟಕದಲ್ಲಿ ನಾವು ಯಾರು ಗಮನಿಸಿದಂತೆ ಪ್ರಥಮ ರಾಜಮನೆತನ ಶಾತವಾಹನರು. ಈ ಶಾತವಾಹನಕಾಲದಲ್ಲಿರ್ತಕ್ಕಂಥ ಸ್ಮಾರಕಗಳು ಯಾವ ಗಮನಿಸಿದರೆ ಚೈತ್ಯಗಳು ಮತ್ತು ವಿಹಾರಗಳು. ಅಂದ್ರೆ ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮದ ಪ್ರಭಾವ ಜಾಸ್ತಿ ಕಾಣ್ತೀವಿ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರ್ತಂಥ ಆರ್ಕಿಟೆಕ್ಚರ್ ಸ್ಟೈಲೇ ನಾವು ಕಾಣ್ತೀವಿ. ಹಾಗಾಗಿ ಸ್ತೂಪಗಳು ಶಾತವಾಹನ ಕಲಾಕ್ಷೇತ್ರಗಳಾಗಿವೆ. ಬುದ್ಧಿಸ್ಟ್ ಸ್ತೂಪ ಅಂತ ನಾವು ಕರಿತೀವಿ. ಅದಕ್ಕೆ ಉದಾಹರಣೆ ಕಾರ್ಲಿಯ ಚೈತ್ಯವು ಭಾರತದಲ್ಲಿ ಅತ್ಯಂತ ಉತ್ಕೃಷ್ಟವಾದ ಒಂದು ಕಟ್ಟಡ. ಕಾರ್ಲಿ ಅಂತಕ್ಕಂಥ ಪ್ರದೇಶ ಅಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಚೈತ್ಯ. ಹಾಗೆ ಅಮರಾವತಿಯಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾದಂಥ ಕೆತ್ತನೆಗೆ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಹಾಗೆ ನಾಗಾರ್ಜುನಕೊಂಡ ಅಂತಕ್ಕಂಥ ಪ್ರದೇಶ ಅಲ್ಲಿರ್ತಕ್ಕಂಥ ಕಟ್ಟಡ ಸಹಿತ ಕಲಾಕ್ಷೇತ್ರ ದೃಷ್ಟಿ ಕೂಡ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು. ಹಾಗೆ ಅಜಂತಾದಲ್ಲಿರ್ತಕ್ಕಂಥ ಕೆಲವು ಗುಹಾಂತರ ದೇವಾಲಯಗಳು ಎಲ್ಲವನ್ನ ಕೆಲವು ಅವು ಸಹಿತ ಶಾತವಾಹನ ಕಲಾ ಹಿರಿಮೆಯನ್ನ ನಮ್ಮ ಮುಂದೆ ಪ್ರದರ್ಶಿಸ್ತಾ ಇದ್ದಾವೆ. ಸೊ ಶಾತವಾಹನ ಆಳ್ವಿಕೆ ಎಲ್ಲಿ ಅಂತ ನಾವು ಗಮನಿಸಿದ್ವಿ. ಮಹಾರಾಷ್ಟ್ರದ ಬಹುಭಾಗ, ಕರ್ನಾಟಕದ ಕೆಲವು ಪ್ರದೇಶಗಳ ಸಹಿತ ಆಡಳಿತ ಇದೆ. ಸೊ ಅದಕ್ಕೆ ಉದಾಹರಣೆ ಒಂದು ಗುಹಾದೇವಿಯನ್ನು ನಾವು ಗಮನಿಸಬಹುದು. ನಾಸಿಕ್ದಲ್ಲಿರ್ತಕ್ಕಂಥದ್ದು, ಅದಕ್ಕೆ ಕೇವ್ ನಂಬರ್ 3 ಅಂತ ಕರೀತಾನೆ. ಪಟ್ಟಣದಲ್ಲಿ ಕೇವ್ಸ್ ಅಂತ ಕರೀತಾನೆ. ಸೊ ಗೌತಮಿಪುತ್ರ ಶಾತವಾಹನ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾನೆ. ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಇದು ಬುದ್ಧಿಸ್ಟ್ ಸಂಘಕ್ಕೋಸ್ಕರವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಕಟ್ಟಡ ಅಂತ ಕರೀತಾನೆ. ನೋಡ್ಬೋದು ನೋಡಿ, ಒಂದು ಶಿಲ್ಪವನ್ನು ನೋಡಿದರೆ ಎಷ್ಟು ಆನಂದವಾಗುತ್ತೆ. ಬುದ್ಧ ಧ್ಯಾನಕ್ಕಾಗಿ ಕುತ್ಕೊಂಡಿರ್ತಕ್ಕಂಥದ್ದು, ಅದ್ರ ಜೊತೆಗೆ ಅವನ ಸಪೋರ್ಟಿವ್ ಆಗಿರ್ತಕ್ಕಂಥ ಎಲ್ಲ ಆರ್ಕಿಟೆಕ್ಚರ್ ಶೈಲಿ ಪ್ರತಿಯೊಂದು ಎಲ್ಲ ಸಾಂಸ್ಕೃತಿಕವಾಗಿರ್ತಕ್ಕಂಥ ಉದಾಹರಣೆ ನಾವು ಬಟ್ಟೆಗಳನ್ನ ನೋಡ್ಬೋದು, ಅವರ ತಲೆಯಲ್ಲಿರ್ತಕ್ಕಂಥ ಕಿರೀಟಗಳನ್ನ ನೋಡ್ಬೋದು, ಹಾಗೆ ಅವರ ಹಾವಭಾವಗಳನ್ನು ನೋಡ್ಬೋದು, ಅವ್ರು ಮಾಡ್ತಕ್ಕಂಥ ಕಾರ್ಯಗಳನ್ನು ನೋಡ್ಬೋದು, ಆಶ್ಚರ್ಯಚಕಿತರಾಗಿ ಕುಂತಿರ್ತಕ್ಕಂಥ ನೋಡ್ಬೋದು, ಆಶ್ಚರ್ಯಚಕಿತರಾಗಿ ನೋಡ್ತಕ್ಕಂಥ ನೋಡ್ಬೋದು. ಸೊ ಎಲ್ಲಗಳು ಸಾಂಸ್ಕೃತಿಕ ರಿಪ್ರೆಸೆಂಟೇಟಿವ್ ನಮ್ಮ ಕಣ್ಮುಂದೆ ತೆರೆದಿರ್ತಕ್ಕಂಥದ್ದು. ನೋಡಿ, ಇನ್ನು ವೆರಿ ಇಂಟ್ರೆಸ್ಟಿಂಗ್, ಇಲ್ಲಿ ಜೈನ ಮತ್ತು ಬೌದ್ಧ ಧರ್ಮದಲ್ಲಿ ಕಣ್ಣು ರೆಪ್ಪೆಯನ್ನು ಮುಚ್ಚುವುದು ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಧ್ಯಾನಾಸಕ್ತನಾಗಿದ್ದಾರೆ. ನೋಡಿ, ಕಣ್ಣು ತೆರೆದಿದೆ, ನೀವು ಇಂಥ ಬಾದಾಮಿ ಉದಾಹರಣೆ ಕೊಡ್ತೀನಿ. ಆ ಬಾದಾಮಿ ಕಾಲ ಬಂದಾಗ ಕಣ್ಣು ತೆರೆದಿದೆ ನಮ್ಗೆ ಅನ್ಸುತ್ತೆ, ಆದ್ರೆ ನಮ್ಮನ್ನ ನೋಡ್ತಾ ಇಲ್ಲ. ನೋಡಿ, ಕಣ್ಣು ತೆರೆದಿದೆ ನಮ್ಮನ್ನು ನೋಡಿದ್ರೆ ಅಂತರ್ಧಾನ ಆಗಿದ್ದಾನೆ ಅಂತಕ್ಕಂಥ ಮಾಹಿತಿ ನಮ್ಗೆ ಕ್ಲಿಯರ್ ಆಗ್ತದೆ. ಅದನ್ನು ನಾವು ಇಟ್ಕೊಂಡು ಸಹಿತ ಅದು ನಮ್ಮನ್ನೇ ನೋಡ್ತಂತ ನಮ್ಮನ್ನು ನೋಡ್ತಾ ಇಲ್ಲ ಅಂತ ನಮಗೆ ಅನ್ಸುತ್ತೆ. ಅಂದ್ರೆ ಒಬ್ಬ ಶಿಲ್ಪಿ ಎಷ್ಟು ಜಾಣ್ಮೆಯಿಂದ ಶಿಲ್ಪಗಳನ್ನ ರಚಿಸ್ತಾನೆ ಅನ್ನೋದಕ್ಕೆ ಇಲ್ಲಿ ಉದಾಹರಣೆಯಾಗಿ ನಿಲ್ಲುತ್ತೆ ಅಂತ. ಹಾಗೆ ನಾವು ಪ್ರಥಮ ಕಾಲ ಅಂದ್ರೆ ಕರ್ನಾಟಕ ವಾಸ್ತುಶಿಲ್ಪಕ್ಕೆ ಅಸ್ಥಿವಾರವನ್ನು ಹಾಕಿದವರು ಹಿಂದೂ ವಾಸ್ತುಶಿಲ್ಪ ಶೈಲಿ ಇರ್ತಿದ್ರು. ಅದಕ್ಕೆ ಸ್ಟೆಪ್ ಹಾಕಿಕೊಟ್ಟವರೇ ಕಾದಂಬರಿ. ಅದಕ್ಕೆ ಉದಾಹರಣೆ ಅರಸಿಯ ಜೈನ ಮಸೀದಿ ಅತ್ಯಂತ ಪ್ರಾಚೀನವಾದ ಕಟ್ಟಡ. ಅದು ಜೈನ ಮತ್ತು ಬೌದ್ಧಕ್ಕೆ ಸಂಬಂಧಪಟ್ಟವು. ಬಟ್ ತಾಳಮಲ್ಲಿರ್ತಕ್ಕಂಥ ಪ್ರಣವೇಶ್ವರ ದೇವಾಲಯ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟ ದೇವಾಲಯ ಅತ್ಯಂತ ಬೆಸ್ಟ್ ಎಕ್ಸಾಂಪಲ್ ಅಂತ ಕರೀತಾನೆ. ಹಾಗೆ ದೇಗಾವದ ಕಮಲ ನಾರಾಯಣ ದೇವಾಲಯ ಸಹಿತ ಈ ಕಾಲದ ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ. ಸೊ ಕದಂಬ ಕಾಲರ್ತಕ್ಕಂಥ ದೇವಾಲಯ. ಸೊ ಉಳಿದವನ್ನ ನೆಕ್ಸ್ಟ್ ಪೀರಿಯಡ್ ನಲ್ಲಿ ಗಮನಿಸೋಣ.